ನಮ್ಮ ಕಡೆದು ಮೋಸ್ಟ್ ಫೇಮಸ್ ಮುದ್ದೆ ಪಲ್ಯ ಮಾಡ್ಲಿಕತ್ತೇನೆ ಇವತ್ತು. ಒಂದು ಕಡಾಯಿ ಒಳಗೆ 2 ಚಮಚ ಆಗುವಷ್ಟು ಅಡುಗೆ ಎಣ್ಣೆ ಹಾಕೋರಿ. ಎಣ್ಣೆ ಬಿಸಿ ಹಾಕ್ಕೊಳ್ಳಿ, ಸಾಸಿವೆ, ಜೀರಿಗೆ ಮತ್ತು ಹಿಂಗೆ ಹಾಕೋರಿ. ಇದಕ್ಕೆ 2 ಹಸಿಮೆಣ್ಸಿನ್ಕಾಯಿ, 1 ಉಳ್ಳಾಗಡ್ಡಿ ಹೆಚ್ಚು ಹಾಕೊಂಡು ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗುತ್ತನ್ನ ತಾಳಿಸ್ಕೋರಿ. ಆಮೇಲೆ 1 ಬಟ್ಲ ಆಗುವಷ್ಟು ಮೆಂತ್ಯ ಪಲ್ಯ ಚೆನ್ನಾಗಿ ಹಚ್ಕೊಂಡು ಆ್ಯಡ್ ಮಾಡ್ಕೋರಿ. 1 ಸಣ್ಣ ಟೊಮೆಟೊನು ಆ್ಯಡ್ ಮಾಡಿಕೊಂಡು 2 ನಿಮಿಷ ಕೈ ಆಡಿಸಿ ಮುಚ್ಚಿಡ್ರಿ. ನೆಕ್ಸ್ಟ್ ಇದಕ್ಕೆ 1 ಬಟ್ಲ ಆಗುವಷ್ಟು ತೊಗರಿಬೇಳೆನ ಮೊದಲ ಕುಕ್ ಮಾಡಿ ಇಟ್ಕೋರಿ. ಅದನ್ನು ಆ್ಯಡ್ ಮಾಡಿಕೊಂಡು ಅದೇ ಸೇಮ್ ಬಟ್ಲಲ್ಲಿ 1 ಬಟ್ಲ ಅಷ್ಟು ನೀರು ಹಾಕೋರಿ. ಇದಕ್ಕೆ ನೆಕ್ಸ್ಟು ಹುಣಸೆ ಹಣ್ಣಿನ ರಸ ಹಾಕೋರಿ. 1 ಚಮಚ ಆಗುವಷ್ಟು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋರಿ, ಉಪ್ಪು ಹಾಕೋರಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ರಿ 5 ನಿಮಿಷ. ಈಗ 1.5 ಚಮಚ ಆಗುವಷ್ಟು ಕಡಲೆ ಹಿಟ್ಟು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಏನು ಕುದಿಲಿಕತ್ತಿತ್ತಲ್ಲ ಪಲ್ಯ ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಈಗ ನಾವು ಇದಕ್ಕೆ ಬೆಳ್ಳುಳ್ಳಿ ತಡ್ಕ ಕೊಡೋಣ ಅಂತ ಅದಕ್ಕೆ ಒಂದು ಒಗ್ಗರಣೆ ಸೌಟ್ನಾಗ 1 ಚಮಚ ತುಪ್ಪ, ಸ್ವಲ್ಪ ಬೆಳ್ಳುಳ್ಳಿ ಕೆಂಪಾಗೋಣ, ಅರ್ಧ ಚಮಚ ಖಾರ ಪುಡಿ ಹಾಕ್ಕೊಂಡು ಆ ತಡ್ಕಾನ ಪಲ್ಯ ಕೊಡ್ರಿ. ಅಗದಿ ರುಚಿ ಇರ್ತದೆ. ಇದನ್ನು ಟ್ರೈ ಮಾಡಿರಿ ನೀವು. ಇದನ್ನು ಚಪಾತಿ ಜೊತೆ, ಭಕ್ರಿ ಜೊತೆ, ಎರಡೂ ಇಲ್ಲಾಂದ್ರೆ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಅಗದಿ ರುಚಿ ಇರ್ತದೆ.